ಒಂದು 6 ಬಾರಿ ಸದಸ್ಯ ಮೂಡಿಗೆರೆ ಪಟ್ಟಣ ಪಂಚಾಯತಿ ಸದಸ್ಯನಾಗಿದ್ದೀನಿ. ಹಾಗೂ ಮೂಡಿಗೆರೆ MLA ಮೂಡಿಗೆರೆ ನಯನಾ ಮೋಟಮ್ಮ MLA ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರುಗಳು, ಘಟಕದ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳು, ಹೋಬಳಿ ಅಧ್ಯಕ್ಷರು ಮತ್ತು ಎಲ್ಲ ಸರ್ಕಾರಿ ನಾಮನಿರ್ದೇಶ ಸದಸ್ಯಗಳೆಲ್ಲ ಅಧ್ಯಕ್ಷ ಹತ್ರ ಬಂದಿದ್ದೀವಿ. ಒಂದನೇ ಸದಸ್ಯಕ್ಕೆ ಅಂತ ಬಂದಿದ್ದೀವಿ. ಎರಡನೇದಾಗಿ ನಮ್ಮ ನಯನಾ ಮೋಟಮ್ಮರಿಗೆ ಮಂತ್ರಿ ಕೊಡಿ ಅಂತೇಳಿ ನಮ್ಮ ರಿಕ್ವೆಸ್ಟ್. ಯಾಕೆಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮಗೆ ಮಂತ್ರಿಗಳಿಲ್ಲ. ಅದರಿಂದ ಅವ್ರ ತಾಯಿ ಮ್ಯಾಕ್ಸಿಮಮ್ ಕೆಲಸ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ, ಇವತ್ತೇನು ಅಂಗನವಾಡಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಅವ್ರ ತಾಯಿ ಒಳ್ಳೆ ಕೆಲಸ ಮಾಡಿ ಇಡೀ ರಾಜ್ಯಕ್ಕೆ ಮಹಿಳೆಯರಿಗೆ ಒಳ್ಳೆ ಕೆಲಸ ಮಾಡೋದಂಥ ಮೋಟಮ್ಮರ ಮಗಳಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಮಂತ್ರಿಗಿರಿ ಕೊಟ್ಟರೆ ನಮಗೆ ಒಳ್ಳೇದು ಅಂತ ಹೇಳಿ ಮಂತ್ರಿಗಿರಿ ಕೊಟ್ಟರೆ ಒಳ್ಳೇದು ಅಂತ ಹೇಳಿ ನಾವು ಅಧ್ಯಕ್ಷ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ವಿ. ನಾವು ಈಗ ನಿನ್ನೆ ಮೊನ್ನೆಯಲ್ಲಿ ಒಂದು 35-40 ಜನ ನಮ್ಮ ನಯನಾ ಮೋಟಮ್ಮನಿಗೆ ಬಗ್ಗೆ ಏನೋ ಒಂದು ಮಾತಾಡೋಕ್ಕೆ ಅಂತೇಳಿ ಅಧ್ಯಕ್ಷತೆ ಬಂದು ಮಾತಾಡೋಕ್ಕೆ ಬಂದಿದ್ದರು. ಅದರಲ್ಲಿ ಅವ್ರದ್ದು ಏನಾಗಿದೆ ಅಂದರೆ ಕೆಲವು ಸ್ವಂತ ಹಿತಾಸಕ್ತಿಯಲ್ಲಿ ಕೆಲವು ಜನ ಬಂದಿದ್ದಾರೆ. ಅದರಲ್ಲಿ 2 ಜನ ಮಾಜಿ MLAಗಳಿದ್ದರು, ಮಾಜಿ ಮಂತ್ರಿಗಳಿದ್ದರು. ಅವ್ರುಗಳೇನಾಗಿದೆ ಅಂದರೆ ಅವರು ನಯನಾ ಮೋಟಮ್ಮ ಪರ್ಮನೆಂಟ್ ಆಗಿ MLA ಆಗ್ತಾ ಇದ್ದರೆ ಅವ್ರುಗಳಿಗೆ ಅವಕಾಶ ಸಿಕ್ಕಲ್ಲ ಅನ್ನೋದು ಅವ್ರ ಅಭಿಪ್ರಾಯ ಇರ್ಬೋದು. ಅದೇ ರೀತಿ ಏನು ಮಾಡ್ತಾರೆ, ಆ ನಯನಾ ಮೋಟಮ್ಮನ ಬಗ್ಗೆ ಡ್ಯಾಮೇಜ್ ಮಾಡಬೇಕು ಅಂತೇಳಿ ಅಧ್ಯಕ್ಷ ಹತ್ರ ಬಂದು ಅಧ್ಯಕ್ಷ ಗಮನಕ್ಕೆ ತಂದಿದ್ದಾರೆ. ಏನಂತ, ನಯನಾ ಮೋಟಮ್ಮ ಕೆಲಸ ಮಾಡ್ತಾ ಇಲ್ಲ, BJP ಪರವಾಗಿದ್ದಾರೆ, ಮತ್ತು ಕಾಂಗ್ರೆಸ್ ಆಫೀಸಿಗೆ ಬರಲ್ಲ, ಜನಗಳಿಗೆ ಸಿಕ್ಕಲ್ಲ ಅಂತ. ಅದು ಪತ್ರಿಕೆಯಲ್ಲೇ ಬೇಕಾದ್ರೆ ನೋಡಿರ್ಬೋದು. ವರ್ಷದಲ್ಲಿ 365 ದಿವಸ ನಯನಾ ಮೋಟಮ್ಮ ಇವತ್ತು ಬೆಂಗಳೂರು ಕಾರ್ಪೊರೇಟ್ ಆಫೀಸ್ ಮಾಡ್ದಂಗೆ, ಬೆಂಗಳೂರಿನ ಆಫೀಸ್ MLA ಆಫೀಸ್ ಕಾರ್ಪೊರೇಟ್ ಆಫೀಸ್ ಇದ್ದಂಗೆ. ನಯನಾ ಮೋಟಮ್ಮ ಅವ್ರು ಸರ್ಕಾರಿ ಆಫೀಸಲ್ಲಿ ಹೋಗಿ ಕೂತಿಲ್ಲ. ಒಂದು ಬಾಡಿಗೆ ತಗೊಂಡು ಒಂದು ದೊಡ್ಡ ಆಫೀಸ್ ಮಾಡಿ ದಿವಸಕ್ಕೆ 400-500 ಜನ ವ್ಯಕ್ತಿಗಳು ಬಂದು ಒಂದು ಕಾಫಿ ಕುಡಿಯೋದ್ರಿಂದ ಹಿಡಿದು ತಿಂಡಿ ಮಾಡೋದ್ರಿಂದ ಊಟ ಮಾಡೋದ್ರಿಂದ ಹಿಡಿದು ಕಷ್ಟ ಸುಖವನ್ನು ಕೇಳಲಿಕ್ಕೆ ನಯನಾ ಮೋಟಮ್ಮ ಅವರು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ಇರ್ತಾರೆ. ವಾರದಲ್ಲಿ 2 ದಿವಸ ಜನಗಳನ್ನ ಮೀಟ್ ಮಾಡ್ತಾರೆ, ವಾರದಲ್ಲಿ 2 ದಿವಸ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾರೆ. ಅವರ ಕೆಲಸನ ತಡೀಲಾರದೆ ಕೆಲವು BJP ಅವರು ಇರ್ಬೋದು, ದಳದವರು ಇರ್ಬೋದು, ಅಥವಾ ನಮ್ಮ ಪಾರ್ಟಿಯವರು ಕೆಲವು ಜನ ಲೀಡರ್ಸ್ಗಳು ಅವ್ರ ಮಾತು ಕೇಳಲ್ಲ ಅನ್ನೋ ಒಂದು ವಿಚಾರದಲ್ಲಿ ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳಕ್ಕೆ ಬಂದಿದ್ದಾರೆ. ಇವತ್ತು ಏನು ಬಂದವರೆಲ್ಲ ಇದ್ದೀವಿ, ಅದು ನಯನಾ ಮೋಟಮ್ ಪರವಾಗಿ. ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮತ್ತು 28ನೇ ಇದಕ್ಕೂ ಅವರೇ ನಮ್ಮ ಕ್ಯಾಂಡಿಡೇಟ್ ಆಗಬೇಕು, ಅವರೇ MLA ಆಗಬೇಕು. ಇವತ್ತು ಪ್ರತಿಯೊಬ್ಬರಿಗೂ ಏನಂದರೆ ಆಡುಮುಟ್ಟದ ಸಪ್ಪಿಲ್ಲ ಅನ್ನೋ ಲೆಕ್ಕದಲ್ಲಿ ಏನು ಮಾಡ್ತಿದ್ದಾರೆ ಮೋಟಮ್ಮನವರು, ನಯನಾ ಮೋಟಮ್ಮವರು ಪ್ರತಿಯೊಬ್ಬ ವ್ಯಕ್ತಿನ ಕಟ್ಟ ಕಡೆ ಮೇಲ್ಗಡೆ ತುತ್ತದಿಂದ ಕಟ್ಟ ಕಡೆಯ ವ್ಯಕ್ತಿಗಳು ಜನಗಳ ಸಿಕ್ಕಿ ಮಾತಾಡೋಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಜನಗಳ ಕಷ್ಟ ಸುಖದಲ್ಲಿ ಮತ್ತು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಮತ್ತು ಇವತ್ತು ಒಂದು ಹಾಸ್ಪಿಟ್ಲ್ ಆಗ್ಬೋದು ಅಥವಾ ಒಂದು ಸ್ಕೂಲ್ ಆಗ್ಬೋದು. ಇವತ್ತು ನೀವು ಬೇಕಾದ್ರೆ ನೋಡಿರ್ಬೋದು ಪತ್ರಿಕೆ, ಒಂದು ಹಾಸ್ಪಿಟ್ಲು ಯಾವ ರೀತಿ ಹಾಸ್ಪಿಟ್ಲ್ ನಡೆಸಬೇಕು ಅಂತೇಳಿ ಮಾದರಿ ಹಾಸ್ಪಿಟ್ಲನ್ನು ನಮ್ಮ ಮೂಡಿಗೆರೆ ಹಾಸ್ಪಿಟ್ಲ್, MGM ಹಾಸ್ಪಿಟ್ಲ್. ಅದೇ ರೀತಿ ನೀವು ಮತ್ತೆ ನೋಡಿರ್ಬೋದು, ಒಂದು ಆಕ್ಸಿಡೆಂಟ್ ಆಯಿತು. ಒಂದು ಆಕ್ಸಿಡೆಂಟ್ ಆದಾಗ 4-5 ಜನಕ್ಕೆ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಅದನ್ನೆಲ್ಲ ಏನು ತೋರಿಸುತ್ತೆ ಅಂದರೆ ಸಾರ್ವಜನಿಕ ಕೆಲಸ ಏನು ಮಾಡಬೇಕು ಅನ್ನೋ ವ್ಯವಸ್ಥೆಗೋಸ್ಕರ ಅವ್ರು ಮಾಡ್ತಾರೆ ಅಂತ ಕೆಲಸ. ಆ ವ್ಯವಸ್ಥಿತವಾಗಿ ಕೆಲವೇ ಜನ, ಎಲ್ಲರೂ ಅಲ್ಲ, ಹಳಬರು ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಸೀನಿಯರ್ಸ್ ಅಂತ ಇದ್ದಾರೆ. ಅದು ಅವ್ರುಗಳು ಒಂದು ಸ್ವಲ್ಪ ಜನ. ಈಗ ಮೊನ್ನೆ ನೀವು ನೋಡಿರ್ಬೋದು, ಅಬ್ಸರ್ವ್, ಅವರು 35-40 ಜನ ಬಂದಿದ್ದಾರೆ. ಅದ್ರಲ್ಲಿ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಇದ್ದಾರೆ. ಅದು ನಯನಾ ಮೋಟಮ್ಮನ ವಿರುದ್ಧವಾಗಿ ಮಂತ್ರಿಗಿರಿ ಸಿಗ್ಬೋದೇನೋ ಅನ್ನೋ ಒಂದು ವಿಚಾರದಲ್ಲಿ ಮುಂದಕ್ಕೆ ಅವ್ರಿಗೆ ತೊಂದರೆ ಮಾಡೋದು ಪಿತೂರಿ ಮಾಡೋಕ್ಕೆ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ. ಹೌದೌದು, ಪಕ್ಷದಲ್ಲಿ ವಿರೋಧವಾಗಿ ಏನು ನಯನಾ ಮೋಟಮ್ಮನ ವಿರುದ್ಧವಾಗಿ ಹೇಳೋಂಥ ವಿಚಾರದಲ್ಲಿ ಅದರಲ್ಲಿ ಸತ್ಯಾಂಶ ಏನಿದೆ ಅಂತ ನೋಡ್ಕೊಂಡು ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗುತ್ತೆ. ಅವ್ರು ಕೆಲಸ ಮಾಡಲ್ಲ ಅಂತ ಆದಾಗ ಅದೊಂದು ಬೇರೆ. ಕೆಲಸ ಮಾಡಿದ್ರೆ ಸಾರ್ವಜನಿಕರಲ್ಲಿ ಪ್ರತಿ ಸಾರ್ವಜನಿಕರು ಒಪ್ಪಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಾವೇನು ಸಾರ್ವಜನಿಕವಾಗಿ ಬಂದಿರೋದಲ್ಲ. ಇವತ್ತು 234 ಬೂತ್ಗಳಿದೆ. 234 ಬೂತಿನ ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರು, ಘಟಕದ ಅಧ್ಯಕ್ಷರು, ತಾಲೂಕಿನ 3 ಬ್ಲಾಕ್ ಅಧ್ಯಕ್ಷರುಗಳು, 3 ಬ್ಲಾಕ್ ಬರುತ್ತೆ, 10 ಹೋಬಳಿ ಅಧ್ಯಕ್ಷರು, ಎಲ್ಲ ಅಧ್ಯಕ್ಷರು ಏನು ಅಧಿಕಾರ ಏನಿದೆ ಅಂತ ಪಕ್ಷದ ಕಾರ್ಯಕರ್ತರು ಬಂದಿರೋದು. ಧನ್ಯವಾದಗಳು.